ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ ಆಗಿತ್ತು. ಹೀಗಾಗಲೇ ಬೆಳಗ್ಗೆ ಜಲ್ದಿನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡತ್ತಿದ್ನಿ. ಸ್ವಲ್ಪ ಹೊರಗೆ ಹೋಗೋದಿತ್ತು ಡಿಮಾರ್ಟ್ಗೆ ಅಂಥೇಳಿ. ಆಮೇಲೆ ಧೃತಿ ಎದ್ದಿಲ್ಲ, ಅವಳಿಗೆಲ್ಲ ಫ್ರೆಶ್ ಅಪ್ ಮಾಡಿಸಿ ಅವಳಿಗೂ ಟಿಫಿನ್ ಹಾಕಿಕೊಟ್ಟು ನಾನು ಈ ಕಡೆ ಪೂಜೆ ಮಾಡತ್ತಿದ್ನಿ. ಅವಳು ಅಷ್ಟಕ್ಕೆ ಅವಳು ತಿನ್ಕೊಂಡು ಇರ್ತಾಳು, ನನ್ನ ಪೂಜೆನೂ ಮುಗಿತೈತೆ ಅಂದ್ಕೊಂಡು. ಅದಾದಮೇಲೆ ಡಿಮಾರ್ಟ್ಗೆ ಹೋಗಿದ್ದು ನಾವು. ಏನೂ ಗೊತ್ತಿಲ್ಲ, ಎಲ್ಲರೂ ಹಂಗೆ ಅನ್ನಿಸ್ತೈತಿ. ಡಿಮಾರ್ಟ್ಗೆ ಹೋದ್ಮೇಲೆ ಯಾವ್ದು ಐಟಮ್ಸ್ ತೊಗೊಬೇಕಂತ ಹೋಗಿರ್ತೀವಿ, ಅದಕ್ಕಿಂತ ಜಾಸ್ತಿ ನಮಗಲ್ಲಿ ಚಲೋ ಅನಿಸು ಅನ್ನೆಸೆಸರಿ ಥಿಂಗ್ಸ್ನ ತೊಗೋಬೇಕಂತ ಅನ್ನಿಸ್ತೈತಿ. ಇದು ಯೂಸ್ ಆಗ್ತೈತಿ ತೊಗೊಂಡ್ಬಿಡೋಣ ಅಂಥೇಳಿ. ಎಷ್ಟೊಂದು ಸರಿ ನಾವು ತೊಗೊಂಡು ಐಟಮ್ಸ್ ಯೂಸ ಆಗಿರಂಗಿಲ್ಲ ಅಂತ ಅನ್ನಿಸ್ತೈತಿ. ಅದಾದ ನಂತರ ಅಲ್ಲಿಂದ ಬರಾಕನ ಮಧ್ಯಾಹ್ನ ಆಗಿಬಿಟ್ಟು ಆಲ್ರೆಡಿ ಲೇಟ್ ಆಗಿತ್ತು ಅಂತೇಳಿ ಜಲ್ದಿನ ಅಡುಗೆಗೆಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಕಾಸಿದ್ದೆ. ಅದಾದ ನಂತರ ಧೃತಿಗೆಲ್ಲ ಊಟ ಮಾಡಿಸಿ ನಂದೆಲ್ಲ ಊಟ ಆಯಿತು. ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿದ್ಮೇಲೆ ಡಿಮಾರ್ಟ್ದೆಲ್ಲ ಸಾಮಾನು ತಂದಿದ್ದು ಎಲ್ಲ ರೇಷನ್ ಐಟಮ್ಸ್ ಕರೆಕ್ಟ್ ಅದಾವಲ್ಲ ಅಂತ ಒಂದು ಸತಿ ರೀಚೆಕ್ ಮಾಡ್ಕೊಂಡು, ಯಾಕಂದರೆ ಕೆಲವೊಂದು ಟೈಮ್ ರೇಷನ್ ಐಟಮ್ಸ್ ಮಿಸ್ ಆಗಿರ್ತಾವೆ ತೊಗೋವಾಗ. ಸೊ ಎಲ್ಲ ಕರೆಕ್ಟ್ ಇತ್ತು. ಅದಾದ್ಮೇಲೆ ಧೃತಿನೂ ಒಂದು ಸ್ವಲ್ಪ ಮಲ್ಕೊಂಡಿದ್ಲ. ಸಂಜೆ ಟೈಮ್ ಅಕ್ಕಿನೂ ಒಂದು ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗೋಣ ಅಂಥೇಳಿ ಹೊರಗೆ ಕರ್ಕೊಂಡು ಹೋದ್ದೀನಿ. ಅಲ್ಲಿ ನೋಡಿದರೆ ಈಕೆ ರೋಡ್ ಮೇಲೆ ಅದು ಆಟ ಸಾಮಾನು ಮಾರೋರು ಬಂದಿದ್ರು. ಅದನ್ನು ನೋಡ್ಕೊಂಡು ನನಗೆ ಕೊಡಿಸಂತ ಅಳತ್ತಿದ್ಲು. ಹೆಂಗೋ ಮತ್ತು ಸಮಾಧಾನ ಮಾಡ್ಕೊಂಡು ವಾಪಸ್ ಮನೆಗೆ ಕರ್ಕೊಂಡ್ಬನ್ನಿ. ಬಂದ ಮೇಲೆ ಎಲ್ಲ ಬಾಕ್ಸ್ಗಳ್ನೆಲ್ಲ ತೆಗೆದಿಟ್ಟು ಅವನ್ನೆಲ್ಲ ಒರೆಸಿ ರೇಷನ್ ಇಟ್ಟರೆ ಆತ ಅಂಥೇಳಿ ಒರೆಸಾತಿದ್ನಿ. ಬಟ್ ಅಷ್ಟೊತ್ತಿಗೆ ನಮ್ಮ ಧೃತಿನೂ ಪಾಪ ಯಾವುದೋ ಒಂದು ಕೆಲಸ ಮಾಡಲಿ ನಾನು ಮಾಡ್ತಾನೆ ಅಂತ ಬಂದುಬಿಡ್ತಾಳೆ ಆಕೆ. ಎಲ್ಲ ಬಾಕ್ಸ್ಗಳ್ನು ಆಕೆ ಅಲ್ಲಿಂದ ಅಂದರೆ ಅಡುಗೆ ಮನೆಯಿಂದ ಹಾಲಿಗೆ ತಂದು ಅದಾದ್ಮೇಲೆ ಅದೆಲ್ಲ ನಾನೆಲ್ಲ ಐಟಮ್ಸ್ನೆಲ್ಲ ಹಾಕಿದ್ಮೇಲೂ ಆಕೆನ ತಂದೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಲ. ಚಲೋ ಅನ್ನಿಸ್ತೈತಿ ಆಕೆಲ್ಲ ಹಂಗೆ ಕೆಲಸ ಮಾಡೋದು ನೋಡಿದ್ರೆ. ಎಲ್ಲದ್ರಾಗೂ ಇಂಟ್ರೆಸ್ಟ್ ತೋರಿಸ್ತಾಳೆ, ನಾನು ಮಾಡ್ತೀನಿ ಬಿಡು ಅಂಥೇಳಿ. ಅದಾದ ನಂತರ ಈ ವಿಡಿಯೋದಾಗ ಏನು ಶೇರ್ ಮಾಡ್ಕೋತೇನೆ ಅಂತಂದ್ರೆ, ನಾನು ಒಬ್ಬೊಬ್ರಿಗೆ ಮನೆ ಮುಂದೆ ಜಾಗ ಇರೋಂಗಿಲ್ಲ ರಂಗೋಲಿ ಹಾಕಕ್ಕೆ, ಅಥವಾ ಕೆಲವೊಬ್ಬರಿಗೆ ರಂಗೋಲಿ ಬರೋಂಗಿಲ್ಲ, ಅಥವಾ ಅರ್ಜೆಂಟೊಳಗೆ ಎಲ್ಲದಾದ್ರೂ ರಂಗೋಲಿಗಳು ಹಾಕಬೇಕಾಗ್ತೈತಿ. ಅವಾಗ ಈ ಥರ ಸಣ್ಣ ಸಣ್ಣ ರಂಗೋಲಿನ ಹಾಕ್ಬೋದು ಅಂಥೇಳಿ ಈ ಒಂದು 3 ರಂಗೋಲಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆರಾಮಾಗಿ ಇದನ್ನು ನಾವು ಯಾವುದೂ ರಂಗೋಲಿ ಬರ್ದರೂ ಆರಾಮಾಗಿ ಈಸಿಯಾಗಿ ಹಾಕ್ಬೋದು. ಇದಾಗಿತ್ತು ನನ್ನ ಮಿನಿ ಲಾಗ್. ಥ್ಯಾಂಕ್ ಯು ಸೋ ಮಚ್.